ಓಶೋರವರ ವಿಜ್ಞಾನ ಭೈರವ ತಂತ್ರದ ಪುಸ್ತಕ ವಾಚನಕ್ಕೆ ಸ್ವಾಗತ. 4ನೇ ಅಧ್ಯಾಯ ಈಗ ಬಂದಿದೆ. ಮನಸ್ಸಿನ ಮೋಸಗಳಿಂದ ಹೊರಬರುವಿಕೆ. ಸ್ವಲ್ಪ ಪ್ರಶ್ನೋತ್ತರಗಳಿದೆ, ನೋಡೋಣ. ಮೊದಲನೆಯ ಪ್ರಶ್ನೆ, ಉಸಿರಾಟದ ಒಂದು ಬಿಂದುವಿನಲ್ಲಿ ಅರಿವು ಮೂಡಿದಾಗ ಜ್ಞಾನೋದಯ ಹೇಗೆ ಸಾಧ್ಯ? ಈ ಸಣ್ಣ ಅಂತರದಲ್ಲಿ ಅರಿವು ಬಂದರೆ ಸುಪ್ತ ಮನಸ್ಸಿನಿಂದ ಬಿಡುಗಡೆ ಹೇಗೆ? ಇದು ಮುಖ್ಯ ಪ್ರಶ್ನೆ, ಹಾಗೂ ಇದೇ ಪ್ರಶ್ನೆ ಬಹಳ ಜನರಿಗೆ ಬಂದಿರುತ್ತದೆ. ತಿಳಿಯುವ ವಿಚಾರ ಬಹಳಷ್ಟು ಇದೆ. ಆಧ್ಯಾತ್ಮದ ದಾರಿ ಬಹಳ ಕಷ್ಟ ಎಂಬ ಕಲ್ಪನೆ ಇದೆ. ಇದು ಕಷ್ಟವೂ ಅಲ್ಲ ಅಥವಾ ತಲುಪುವಿಕೆಯೂ ಅಲ್ಲ. ನೀವು ಏನಾಗಿದ್ದೀರೋ ಅದೇ ಆಧ್ಯಾತ್ಮ. ನಿಮ್ಮ ಈ ಇರುವಿಕೆಗೆ ಯಾವುದನ್ನು ಸೇರಿಸುವುದಾಗಲಿ ತೆಗೆಯುವುದಾಗಲಿ ಮಾಡಬೇಕಾಗಿಲ್ಲ. ನೀವು ಸರಿಯಾಗಿಯೇ ಇದ್ದೀರಿ. ಭವಿಷ್ಯದಲ್ಲಿ ನೀವು ಪೂರ್ಣತೆಯನ್ನು ಹೊಂದಬಹುದು ಎನ್ನುವ ಮಾತು ಇಲ್ಲಿ ಬರುವುದಿಲ್ಲ. ಹೊಸ ಪ್ರಯಾಣ ಅಲ್ಲ. ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಸರಿಯಾದ ಜಾಗದಲ್ಲಿ ಇರುವಿರಿ. ಯಾವುದನ್ನು ಹೊಂದಬೇಕೋ ಅದನ್ನು ಹೊಂದಿರುವಿರಿ. ಈ ವಿಚಾರವನ್ನು ಆಳವಾಗಿ ಅಭ್ಯಾಸ ಮಾಡಿದರೆ ಸಣ್ಣ ಸಣ್ಣ ತಂತ್ರಗಳು ಹೇಗೆ ಸಹಾಯವಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ದೇಹ ಇದೆ, ಬಟ್ಟೆಗಳ ಒಳಗೆ ಮರೆಯಾಗಿದೆ. ಅದೇ ರೀತಿ ಆಧ್ಯಾತ್ಮ ಇದೆ, ಬಟ್ಟೆಯೊಳಗೆ ಮರೆಯಾಗಿದೆ. ಈ ಬಟ್ಟೆ ನಿಮ್ಮ ವ್ಯಕ್ತಿತ್ವವೇ ಆಗಿದೆ. ಇಲ್ಲಿ ಸ್ವಲ್ಪ ಸ್ವಲ್ಪ ಕಾಣಿಸುತ್ತಿರಬಹುದು. ಈ ಕಾಣಿಸುವಿಕೆ ಆಧ್ಯಾತ್ಮದಲ್ಲಿಯೇ ಇದೆ. ಈ ಬಟ್ಟೆ ಯಾವುದೆಂದು ನಿಮಗೆ ಗೊತ್ತಿಲ್ಲ. ಇದರೊಳಗೆ ಹೇಗೆ ನೀವು ಮರೆಯಾಗಿರುವಿರಿ ಎಂದು ತಿಳಿದಿಲ್ಲ. ಬೆತ್ತಲಾಗುವುದು ಹೇಗೆ ಎಂಬ ಅರಿವಿಲ್ಲ. ಈ ಬಟ್ಟೆಯ ಜೊತೆಗೆ ನೀವು ಜನ್ಮ ಜನ್ಮಾಂತರದಿಂದ ಗುರುತಿಸಿಕೊಂಡಿರುವಿರಿ. ಇದರ ಜೊತೆಯಲ್ಲಿ ಇದ್ದು ಬಟ್ಟೆಯೇ ನೀವಾಗಿರುವಿರಿ. ಇದೇ ದೊಡ್ಡ ಬೇಲಿ. ಉದಾಹರಣೆಗೆ, ನಿಮ್ಮಲ್ಲಿ ಹಣ ಇದೆ, ಅದು ಎಲ್ಲಿದೆ ನಿಮಗೆ ಗೊತ್ತಿಲ್ಲ, ಅಥವಾ ಇರುವ ಹಣವನ್ನು ನೀವು ಗುರುತಿಸಿಲ್ಲ. ಭಿಕ್ಷುಕರಂತೆ ಭಿಕ್ಷೆ ಬೇಡುತ್ತಿರುವಿರಿ. ನೀವು ಹಣವಂತರು, ನಿಮ್ಮ ಮನೆಯಲ್ಲಿಯೇ ಹಣ ಇದೆ, ಈ ಕ್ಷಣವೇ ನೀವು ರಾಜನ ತರಹ ಇರಬಹುದು ಎಂದು ಯಾರಾದರೂ ಹೇಳಿದರೂ ನೀವು ಕೇಳುವುದಿಲ್ಲ ಹಾಗೂ ನಂಬುವುದಿಲ್ಲ. ನಂಬುವುದಕ್ಕೆ ಆಗುವುದಿಲ್ಲ. ಭಿಕ್ಷುಕ ಇದನ್ನು ನಂಬುವುದಿಲ್ಲ. ಏಕೆ? ಭಿಕ್ಷೆ ಬೇಡುವುದು ಅಭ್ಯಾಸ ಆಗಿ ಹೋಗಿದೆ. ಆಸ್ತಿ, ಹಣ ನಿಜವಾಗಿ ಮನೆಯಲ್ಲಿ ಇದ್ದರೆ ಸ್ವಲ್ಪ ಅಗೆಯುವುದರಿಂದ, ಮಣ್ಣನ್ನು ಸ್ವಲ್ಪ ಸರಿಸುವುದರಿಂದ ಅದು ನಿಮ್ಮದಾಗುತ್ತದೆ. ಆ ಕ್ಷಣ ನೀವು ಭಿಕ್ಷುಕರಲ್ಲ, ರಾಜರಾಗುವಿರಿ. ಆಧ್ಯಾತ್ಮದಲ್ಲಿಯೂ ಇದೇ ಆಗುವುದು. ಸ್ವಲ್ಪ ಮರೆಯಾಗಿರುವ ಆಸ್ತಿ ಭವಿಷ್ಯದಲ್ಲಿ ಸಾಧಿಸುವುದು ಬೇಡ. ಅದು ನಿಮ್ಮಲ್ಲಿಯೇ ಇದೆ. ನೀವು ಆವಿಷ್ಕಾರ ಮಾಡಿಲ್ಲ. ನೀವೇ ಆಸ್ತಿ. ಆದರೂ ಬೇಡುತ್ತಿರುವಿರಿ. ಸಾಮಾನ್ಯ ತಂತ್ರಗಳು ಸಹಾಯ ಮಾಡುತ್ತವೆ. ಮಣ್ಣನ್ನು ಅಗೆದು ಸ್ವಲ್ಪ ಸರಿಸುವುದು ದೊಡ್ಡ ಕೆಲಸವೇನಲ್ಲ. ಅಗೆಯಬೇಕು. ಭೂಮಿಯನ್ನು ಅಗೆಯಿರಿ ಎಂದು ಸಾಂಕೇತಿಕವಾಗಿ ನಾನು ಹೇಳುತ್ತಿಲ್ಲ. ದೇಹವು ಭೂಮಿಯ ಭಾಗವೇ ಆಗಿದೆ. ದೇಹದ ಜೊತೆಯಲ್ಲಿ ಗುರುತಿಸಿಕೊಂಡಿರುವಿರಿ. ಮಣ್ಣನ್ನು ಸರಿಸಿ ಹಳ್ಳ ಮಾಡಿ ನೋಡಿ ಕಾಣಿಸುವುದು. ಇದರಿಂದಲೇ ಹಲವಾರು ಜನರಿಗೆ ಇದು ಪ್ರಶ್ನೆಯಾಗಿ ಉಳಿದಿದೆ. ಚಿಕ್ಕದೊಂದು ತಂತ್ರ, ಉಸಿರಾಟದ ಅರಿವು. ಒಳಗೆ ಹೋಗುವ ಬರುವ ಉಸಿರಾಟದ ಮೇಲಿನ ಗಮನ, ಮಧ್ಯದ ಅಂತರವನ್ನು ಗಮನಿಸುವುದು. ಇಷ್ಟೇ ಸಾಕೆ? ಜ್ಞಾನೋದಯಕ್ಕೆ ಇಷ್ಟೇ ಸಾಕೆ? ಬುದ್ಧನಿಗೂ ನಿಮಗೂ ಇಷ್ಟೇನೇ ವ್ಯತ್ಯಾಸ. ಉಸಿರಾಟದ ಮಧ್ಯದ ಅಂತರ ಬುದ್ಧನಿಗೆ ತಿಳಿದಿದೆ, ನಿಮಗೆ ತಿಳಿದಿಲ್ಲ. ಇದು ತರ್ಕಕ್ಕೆ ವಿರುದ್ಧ. ಬುದ್ಧನಿಗೆ ಮತ್ತು ನಿಮಗೆ ಅಂತರ ಬಹಳ ಇದೆ, ಅಗಾಧವಾಗಿ ಇದೆ. ಅಂತರ ಅನಂತವಾಗಿದೆ. ರಾಜ ಹಾಗೂ ಭಿಕ್ಷುಕನ ನಡುವೆ ಅಂತರ ಅನಂತ. ಆದರೆ ಭಿಕ್ಷುಕನ ಬಳಿ ಹಣ ಇರುವುದೇ ನಿಜವಾದರೆ ಕ್ಷಣ ಮಾತ್ರದಲ್ಲಿ ರಾಜನಾಗಬಹುದು. ಬುದ್ಧನೂ ನಿಮ್ಮಂತೆಯೇ ಭಿಕ್ಷುಕನಾಗಿ ಇದ್ದ. ಬುದ್ಧ ಆಗಿರಲಿಲ್ಲ. ಒಂದು ವಿಶಿಷ್ಟ ಸಂದರ್ಭದಲ್ಲಿ ಭಿಕ್ಷುಕ ಸತ್ತನು ಹಾಗೂ ತನ್ನ ಮೇಲೆ ಹತೋಟಿಯನ್ನು ಪಡೆದನು. ಇದು ಒಂದೇ ಬಾರಿಗೆ ಆದುದಲ್ಲ. ಸ್ವಲ್ಪ ಸ್ವಲ್ಪವೇ ಸಂಗ್ರಹಿಸಿ ಒಂದು ದಿನ ಭಿಕ್ಷುಕ ರಾಜನಾದುದಲ್ಲ. ಈ ಸಂಗ್ರಹ ಬುದ್ಧಿಯಿಂದ ಎಂದಿಗೂ ಭಿಕ್ಷುಕ ರಾಜನಾಗುವುದಿಲ್ಲ. ಭಿಕ್ಷುಕನಾಗಿಯೇ ಇರುವವನು ಶ್ರೀಮಂತ ಭಿಕ್ಷುಕನಾಗಬಹುದೇ ಹೊರತು ಎಂದೆಂದಿಗೂ ರಾಜನಾಗುವುದಿಲ್ಲ. ಒಂದು ದಿನ ಬುದ್ಧ ಒಳಗಿನ ಅರಿವನ್ನು ಕಂಡುಕೊಂಡು ಸಿದ್ಧಾರ್ಥನಾಗಿದ್ದವನು ಗೌತಮ ಬುದ್ಧನಾದ. ಗೌತಮ ಬುದ್ಧ ಅನಂತ. ಅಂತರ ಅದೇ. ನಿಮ್ಮೊಳಗಿದ್ದ ಅಂತರವೇ ಬುದ್ಧನದೂ ಸಹ. ಅವನು ತಿಳಿದ, ನೀವು ತಿಳಿದಿಲ್ಲ. ಇನ್ನೊಂದು ಉದಾಹರಣೆ, ಒಬ್ಬ ಹುಟ್ಟು ಕುರುಡ. ಕುರುಡರ ಜಗತ್ತೇ ಬೇರೆ. ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಕುರುಡುತನವನ್ನು ಸರಿಪಡಿಸಬಹುದು. ಕುರುಡರಿಗೆ ಕಣ್ಣು ಮಾತ್ರ ಸರಿಯಿಲ್ಲ, ಮಿಕ್ಕಂತೆ ಒಳಗಿನಿಂದ ನೋಡುವವ ಸರಿಯಾಗಿಯೇ ಇದ್ದಾನೆ. ಕಿಟಕಿ ಇಲ್ಲದ ಮನೆಯಲ್ಲಿ ನೀವು ಇದ್ದು ಏನನ್ನು ನೋಡುವುದಕ್ಕೂ ಅಸಾಧ್ಯ. ಗೋಡೆಯಲ್ಲಿ ಸಣ್ಣ ಕಿಟಕಿ
ಇಟ್ಟರೆ ಇಡೀ ಜಗತ್ತನ್ನು ಕಾಣಬಹುದು. ನಾವು ಈಗಾಗಲೇ ಏನಾಗಬೇಕಾಗಿದೆಯೋ, ಏನಾಗಬೇಕೋ, ಏನಾಗಬಹುದೋ ಎಲ್ಲವೂ ಆಗಿದ್ದೇವೆ. ಭವಿಷ್ಯವು ವರ್ತಮಾನದಲ್ಲಿ ಈಗಾಗಲೇ ಅಡಗಿದೆ. ಸರ್ವಸ್ವವು ಬೀಜದಲ್ಲಿ ಅಡಗಿದೆ. ಕಿಟಕಿ ಮಾತ್ರ ತೆರೆಯುವುದಿದೆ. ಸಣ್ಣ ಶಸ್ತ್ರಚಿಕಿತ್ಸೆ ಮಾತ್ರ ಬಾಕಿ ಇರುವುದು. ಇದನ್ನು ಅರ್ಥ ಮಾಡಿಕೊಂಡರೆ ಆಧ್ಯಾತ್ಮ ಒಳಗಡೆಯೇ ಇದೆ. ಇದರಿಂದಲೇ ಸಣ್ಣ ತಂತ್ರಗಳು ಸಹಾಯ ಮಾಡುತ್ತವೆ ಎಂದು ಹೇಳಿದರು. ನಿಜವಾಗಿ ದೊಡ್ಡ ಶ್ರಮ ಬೇಕಾಗಿಲ್ಲ. ಚಿಕ್ಕ ಚಿಕ್ಕ ಕೆಲಸದಿಂದಲೇ ಸಾಧ್ಯ. ಮೇಲಾಗಿ ಚಿಕ್ಕದೇ ಒಳ್ಳೆಯದು. ಶ್ರಮ ಇಲ್ಲದೆ ದುಡಿದರೆ ಇನ್ನೂ ಒಳ್ಳೆಯದು. ಬಹಳ ಪ್ರಯತ್ನ ಪಟ್ಟಷ್ಟು ಸಾಧಿಸುವುದು ಕಠಿಣ. ನಿಮ್ಮ ಶ್ರಮ, ಆತಂಕ, ಅತಿಯಾಗಿ ತೊಡಗಿಸಿಕೊಳ್ಳುವಿಕೆ, ಬಯಸುವಿಕೆ ಇವುಗಳೇ ಗುರಿಗೆ ಬೇಲಿಯಾಗುತ್ತದೆ. ಚಿಕ್ಕ ಶ್ರಮ ಅಥವಾ ಶ್ರಮ ಇಲ್ಲದ ಶ್ರಮ ಮಾಡಿಯೂ ಮಾಡದಂತಿರುವುದು ಸುಲಭವಾಗಿ ಗುರಿ ಮುಟ್ಟಿಸುತ್ತದೆ. ಅದರ ಬಗ್ಗೆ ಹುಚ್ಚರಾದಷ್ಟು ಸಾಧಿಸುವುದು ಕಡಿಮೆ. ಏಕೆಂದರೆ ಸೂಜಿಯ ಸ್ಥಳದಲ್ಲಿ ಕತ್ತಿಯನ್ನು ಉಪಯೋಗಿಸುತ್ತಿರುವಿರಿ. ಕಟುಕನ ಬಳಿ ದೊಡ್ಡ ದೊಡ್ಡ ಆಯುಧಗಳು ಇರುತ್ತದೆ. ಮೆದುಳು ಶಸ್ತ್ರಚಿಕಿತ್ಸೆ ಮಾಡುವವರ ಬಳಿ ದೊಡ್ಡದಿರುವುದಿಲ್ಲ. ಆ ರೀತಿ ಅವರ ಬಳಿ ದೊಡ್ಡ ಆಯುಧಗಳು ಇದ್ದರೆ ತಕ್ಷಣ ಜಾಗ ಖಾಲಿ ಮಾಡಿ. ಮೆದುಳು ಚಿಕಿತ್ಸಕ ಕಟುಕನಲ್ಲ. ಚಿಕ್ಕದೇ ಒಳ್ಳೆಯದು. ಆಧ್ಯಾತ್ಮದ ಸೂತ್ರಗಳು ಸೂಕ್ಷ್ಮ ಹಾಗೂ ಚಿಕ್ಕದು. ಇನ್ನೊಂದು ಪ್ರಶ್ನೆ, ಚಿಕ್ಕದರಿಂದ ದೊಡ್ಡ ಕೆಲಸ ಹೇಗಾಗುತ್ತದೆ? ಇಂದಿನ ವಿಜ್ಞಾನಕ್ಕೆ ತಿಳಿದಿದೆ, ಅಣುಬಾಂಬ್ ಸಣ್ಣದು, ಆದರೆ ಕೆಲಸವೆಷ್ಟು? ಇಡೀ ನಾಗಾಸಾಕಿ ಹಾಗೂ ಹಿರೋಶಿಮಾಗಳನ್ನು ನಾಶಪಡಿಸಿತು. 2,000 ಜನ ಹಾಗೆಯೇ ಮುಳುಗಿ ಹೋದರು. 200,000 ಜನ ಹಾಗೆಯೇ ಮುಳುಗಿ ಹೋದರು. ಬರಿಯ ಕಣ್ಣುಗಳಿಂದ ನೋಡಲು ಅಸಾಧ್ಯವಾದ ಈ ಅಣುಗಳಿಂದ ಎಂತಹ ದೊಡ್ಡ ಕೆಲಸ! ಹಿಮಾಲಯ ದೊಡ್ಡದು ಎಂದು ಭಾವಿಸಬಾರದು. ಅಣುಸ್ಫೋಟದ ಮುಂದೆ ಹಿಮಾಲಯ ಬಹಳ ಚಿಕ್ಕದು. ಚಿಕ್ಕದರಲ್ಲಿ ಸಾಮರ್ಥ್ಯ ಜಾಸ್ತಿ ಇರುತ್ತದೆ. ಈ ಸಣ್ಣ ತಂತ್ರಗಳೇ ಅಣುಶಕ್ತಿ. ದೊಡ್ಡದೆಂದು ಭಾವಿಸುವವರಿಗೆ ಈ ಅಣುವಿಜ್ಞಾನ ತಿಳಿದಿಲ್ಲ. ಹಿಟ್ಲರ್ ಹಾಗೂ ಮಾವೋ ದೊಡ್ಡ ಶಕ್ತಿಗಳು. ಐನ್ಸ್ಟೀನ್ ಹಾಗೂ ಪ್ಲ್ಯಾಂಕ್ ಸಣ್ಣ ಪ್ರಯೋಗಾಲಯದಲ್ಲಿ ಕೆಲಸ ಮಾಡುವವರು. ವಿಜ್ಞಾನಿಗಳ ಮುಂದೆ ದೊಡ್ಡ ರಾಜಕಾರಣಿಗಳು ನಿರ್ವೀರ್ಯರು. ನೀತಿವಂತರು, ನೀತಿ ಪಾಠ ಹೇಳುವವರು, ದೊಡ್ಡ ವೇದಿಕೆಗಳಲ್ಲಿ ಕೆಲಸ ಮಾಡುವವರು ಜೀವನವಿಡೀ ನೀತಿ ಹೇಳುವುದರಲ್ಲಿಯೇ ಕಳೆದಿದ್ದಾರೆ. ಸನ್ಯಾಸವೆಂದು ಇಡೀ ಜೀವನವನ್ನು ಸಂಯಮದಲ್ಲಿ ಕಳೆದಿದ್ದಾರೆ. ಇನ್ನೊಂದು ಪ್ರಶ್ನೆ, ಹೇಗೆ ಸಣ್ಣ ತಂತ್ರದಲ್ಲಿ ಜ್ಞಾನೋದಯದ ಹಂತವನ್ನು ತಲುಪುವುದಕ್ಕೆ ಸಾಧ್ಯ? ನೀವು ಇದನ್ನು ಅಭ್ಯಾಸ ಮಾಡದೇ ಕೇಳುತ್ತಿರುವಿರಿ. ಮಾಡಿದ ನಂತರ ಇದು ಸಣ್ಣದು, ಸುಲಭವೆಂದು ಹೇಳುವುದಿಲ್ಲ. ಅಣುವಿನ ಸೂತ್ರ ಬಹಳ ಚಿಕ್ಕದು, 2-3 ಪದಗಳು ಮಾತ್ರ. ಇದನ್ನು ತಿಳಿದವರು ಭೂಮಿಯನ್ನು ನಾಶ ಮಾಡಬಲ್ಲರು. ತಂತ್ರಗಳು ಸಹ ಸೂತ್ರಗಳೇ. ಕೇಳುವುದಕ್ಕೆ ಚಿಕ್ಕದು ಎನಿಸುತ್ತದೆ, ಹಾಗಲ್ಲ. ಪ್ರಯತ್ನಿಸಿ ನೋಡಿದಾಗ ಸುಲಭವಲ್ಲ. ಇದು ಆಳವಾದ ಸಂಗತಿ. ಮಾಡುವ ರೀತಿಯನ್ನು ಅವಲೋಕಿಸಿದರೆ ಅರ್ಥವಾಗುತ್ತದೆ. ನಾವು ಉಸಿರನ್ನು ತೆಗೆದುಕೊಂಡಾಗ ಅದು ತಿಳುವಳಿಕೆಗೆ ಬರುವುದಿಲ್ಲ. ಇದನ್ನು ನೀವು ತಕ್ಷಣ ಒಪ್ಪುವುದಿಲ್ಲ. ನಮ್ಮ ಗಮನ ಅದರ ಮೇಲೆ ಇರುವುದಿಲ್ಲ. ಆದರೆ ಅದು ನಮಗೆ ಗೊತ್ತಿದೆ ಎನ್ನುತ್ತೇವೆ. ಇಲ್ಲ, ನೀವು ಉಸಿರಾಟವನ್ನು ಅನುಭವಿಸುವುದಿಲ್ಲ, ಅದರ ದಾರಿಯನ್ನು ಮಾತ್ರ ಸ್ಪರ್ಶಿಸುವಿರಿ. ಸಮುದ್ರದ ಅಲೆಗಳನ್ನು ನೋಡಿ. ಅಲೆಗಳು ಗಾಳಿಯಿಂದ ಆಗುವುದು. ಗಾಳಿಯನ್ನು ನೋಡಲು ಅಸಾಧ್ಯ, ಅದರ ಪರಿಣಾಮವನ್ನು ನೋಡುವಿರಿ. ಅಲೆಗಳೇ ಗಾಳಿಯ ಪರಿಣಾಮ. ಉಸಿರನ್ನು ಒಳಗಡೆ ತೆಗೆದುಕೊಂಡಾಗ ಅದರ ಸ್ಪರ್ಶವನ್ನು ಮೂಗಿನ ಹೊಳ್ಳೆಯಲ್ಲಿ ಗಮನಿಸುವಿರಿ. ಉಸಿರು ಗೊತ್ತಾಗುವುದಿಲ್ಲ, ಒಳಗೆ ಹೋಗುತ್ತದೆ. ಹೋದ ದಾರಿ ತಿಳಿಯುತ್ತದೆ. ಹೊರಗೆ ಬಂದಾಗಲೂ ದಾರಿ ತಿಳಿಯುತ್ತದೆ. ಅಷ್ಟೇ. ನಿಮಗೆ ತಿಳಿಯುವುದು ದಾರಿ ಹಾಗೂ ಸ್ಪರ್ಶ ಮಾತ್ರ. ಅರಿವು ಇರಲಿ ಎಂದು ಶಿವ ಹೇಳುವುದೇ ಬೇರೆ. ಮೊದಲು ಉಸಿರಿನ ದಾರಿಯನ್ನು ಮಾತ್ರ ತಿಳಿಯುವುದು. ಅದರ ಅರಿವು ಪೂರ್ಣವಾದ ನಂತರ ಸ್ವಲ್ಪ ಸ್ವಲ್ಪವೇ ಉಸಿರನ್ನು ತಿಳಿಯಲು ಶುರು ಮಾಡುತ್ತದೆ. ಈ ಉಸಿರನ್ನು ಗಮನಿಸಲು ಸಾಧ್ಯವಾದ ನಂತರ ಮಧ್ಯದ ಅಂತರವನ್ನು ಗಮನಿಸಲು ಸಾಧ್ಯ. ಈಗ ಯೋಚಿಸಿ, ನೀವು ಅಂದುಕೊಂಡಷ್ಟು ಸುಲಭವೇ? ತಂತ್ರದಲ್ಲಿ, ತಿಳುವಳಿಕೆಯಲ್ಲಿ ಅರಿವಿನ ಪದರಗಳು ಇರುತ್ತವೆ. ನಾನು ನಿನ್ನನ್ನು ಅಪ್ಪಿಕೊಂಡಾಗ ಸ್ಪರ್ಶ ಮೊದಲು ಆಗುತ್ತದೆ. ಅದು ಪ್ರೀತಿಯಲ್ಲ. ಪ್ರೀತಿ ಮೇಲ್ಪದರವಲ್ಲ. ಸಾಮಾನ್ಯವಾಗಿ ಪ್ರೀತಿಯು ತಕ್ಷಣ ತಿಳಿಯುವುದೂ ಇಲ್ಲ. ದೇಹದ ಚಲನೆ ಮಾತ್ರ ತಿಳಿಯುವುದು. ಪ್ರೀತಿಯ ಚಲನೆ, ಪ್ರೀತಿ ಇಲ್ಲದ ಚಲನೆ ಮಾತ್ರ ತಿಳಿಯುತ್ತದೆ. ಪ್ರೀತಿ ತಿಳಿಯುವುದಿಲ್ಲ. ಚುಂಬಿಸಿದರೆ ತುಟಿಯ ಸ್ಪರ್ಶ ತಿಳಿಯುತ್ತದೆ. ಪ್ರೀತಿಯಲ್ಲ. ಪ್ರೀತಿ ಸೂಕ್ಷ್ಮವಾದದ್ದು. ಪ್ರೀತಿಯ ಅರಿವು ಆಗುವವರೆಗೂ ಚುಂಬನ ಎನ್ನುವುದು ಏನೂ ಅಲ್ಲ, ಸತ್ವ ಇಲ್ಲದಿರುವುದು. ಉಸಿರು ಒಳಗೆ ಹೋಗುತ್ತದೆ, ಸ್ಪರ್ಶ ತಿಳಿಯುತ್ತದೆ. ಉಸಿರಲ್ಲ, ಸ್ಪರ್ಶವೂ ತಿಳಿಯುವುದಿಲ್ಲ.
ಏನಾದರೂ ಕೊರತೆ ಇದ್ದರೆ, ಉಸಿರಾಟದ ತೊಂದರೆ ಇದ್ದರೆ ಸ್ಪರ್ಶ ತಿಳಿಯುತ್ತದೆ. ಸಾಮಾನ್ಯವಾಗಿ ಸ್ಪರ್ಶವೂ ಅರಿವಾಗುವುದಿಲ್ಲ. ಮೊದಲನೆಯ ಮೆಟ್ಟಿಲು ಎಂದರೆ ಉಸಿರಿನ ಸ್ಪರ್ಶವನ್ನು ಅರಿಯುವುದು. ಆಗ ಸಂವೇದನಾ ಶಕ್ತಿ ಬೆಳೆಯುತ್ತದೆ. ಉಸಿರಿನ ಚಲನೆ ತಿಳಿಯುವುದಕ್ಕೆ ಹಲವಾರು ವರ್ಷಗಳು ಬೇಕಾಗುತ್ತದೆ. ಸ್ಪರ್ಶವಲ್ಲ ಎಂದು ತಂತ್ರ ತಿಳಿಸುತ್ತದೆ. ಹಲವಾರು ವರ್ಷಗಳ ನಂತರ ಪ್ರಾಣಶಕ್ತಿ ತಿಳಿಯುವುದು. ಅಂತರ, ಉಸಿರು ಅಥವಾ ಉಸಿರಿನ ಕೇಂದ್ರ ಅಥವಾ ಬೆಸುಗೆಯ ಬಿಂದು ಅಥವಾ ಉಸಿರಿನ ತಿರುಗುವಿಕೆ, ಒಳ ಹಾಗೂ ಹೊರಬರುವ ಉಸಿರು, ಇದು ಅಷ್ಟು ಸುಲಭವಲ್ಲ. ಒಂದು ವೇಳೆ ನೀವು ಪ್ರಯತ್ನಪಟ್ಟರೆ, ಕೇಂದ್ರಕ್ಕೆ ಹೋಗಲು ಪ್ರಯತ್ನಿಸಿದರೆ ಅದರ ಕಠಿಣತೆ ತಿಳಿಯುತ್ತದೆ. ಈ ಕೇಂದ್ರಕ್ಕೆ ಬರಲು ಬುದ್ಧನಿಗೆ ಸತತ 6 ವರ್ಷ ಬೇಕಾಯಿತು. ಆಗ ತಿಳುವಳಿಕೆ ಬಂದಿತು. ಈ ಸ್ಥಿತಿಗೆ ಬರಲು ಮಹಾವೀರನಿಗೆ 12 ವರ್ಷ ಹಿಡಿಯಿತು. ಸೂತ್ರ ಸುಲಭವಾಗಿದೆ. ಶಾಸ್ತ್ರದ ರೀತಿ ಈ ಕ್ಷಣವೇ ಆಗಬಹುದು, ನೆನಪಿರಲಿ. ಇದು ತರ್ಕಕ್ಕೆ ಬೇಲಿಗಳಿಲ್ಲ. ಈ ಕ್ಷಣವೇ ಏಕಾಗಬಾರದು, ಆಗುವುದಿಲ್ಲ. ಏಕೆಂದರೆ ನೀವೇ ಬೇಲಿ. ನೀವಿಲ್ಲದಿದ್ದರೆ ಈ ಕ್ಷಣವೇ ಆಗುತ್ತದೆ. ಭಂಡಾರ ಇದೆ, ಸೂತ್ರ ಗೊತ್ತಿದೆ, ಅಗೆಯಲು ಶುರು ಮಾಡಿ. ಆದರೆ ನೀವು ಅಗೆಯುವುದಿಲ್ಲ. ಮೂರ್ಖನಾಗಬೇಡ. ಇಷ್ಟು ಸಾಮಾನ್ಯವಾದ ಸುಲಭವಾದ ರೀತಿಯಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಯಿತು ಎನ್ನುವುದು ಬಹಳ ಚಮತ್ಕಾರದ ಪ್ರಶ್ನೆ ಎನ್ನುತ್ತದೆ ನಮ್ಮ ಮನಸ್ಸು. ಇದು ಆಗುವುದಿಲ್ಲ, ಮನಸ್ಸು ಚಂಚಲ, ಇದು ಅಷ್ಟೊಂದು ಸುಲಭವಲ್ಲ, ಬಹಳ ಕಷ್ಟ ಎಂದರೆ ಮನಸ್ಸು ಹೌದು ಕಷ್ಟ, ಇದು ನಮಗಿಂತ ಆಚೆ ಇದೆ ಎನ್ನುತ್ತದೆ. ಒಂದು ವೇಳೆ ಬಹಳ ಸುಲಭ ಎಂದರೆ ಹೌದೌದು, ಮೂರ್ಖರು ಮಾತ್ರ ನಂಬುವಂಥವುದು ಎನ್ನುತ್ತದೆ. ಮನಸ್ಸು ವಿಚಾರದಲ್ಲಿ ಪರಾಮರ್ಶೆ ಮಾಡಿ ಅಭ್ಯಾಸದಿಂದ ಪರಿಶ್ರಮದಿಂದ ಪಾರಾಗಲು ಪ್ರಯತ್ನಿಸುತ್ತದೆ. ಮನಸ್ಸು ಬೇಲಿಗಳನ್ನು ಸೃಷ್ಟಿಸುತ್ತದೆ. 2 ರೀತಿಯಲ್ಲಿ ಬೇಲಿ ಹಾಕುತ್ತದೆ. ಈಗ ನೀವು ಏನು ಮಾಡುವಿರಿ? ನೀವು ಸುಲಭವಾದ ಕೆಲಸವನ್ನು ಮಾಡಲಾಗುವುದಿಲ್ಲ, ಕಷ್ಟಕರವಾದ ಕೆಲಸವನ್ನು ಮಾಡುವುದಿಲ್ಲ. ಮತ್ತೇನು ಮಾಡುವಿರಿ? ಕಷ್ಟ ಹಾಗೂ ಸುಲಭ, ಇದನ್ನು ನೀವು ಯಾವ ರೀತಿ ಸಮರ್ಥಿಸುತ್ತೀರೋ ಅದೇ ರೀತಿ ತಿಳಿಯುವಿರಿ. ಆದರೆ ನಾನು ಹಿಡಿದ ಕೆಲಸವನ್ನು ಮಾಡಿಯೇ ತೀರುತ್ತೇನೆ ಎಂಬ ಛಲ ಬೇಕು. ನೀವು ಮಾಡಬಾರದೆಂದು ತೀರ್ಮಾನಿಸಿದರೆ ಮನಸ್ಸು ಅದಕ್ಕೆ ತಕ್ಕ ತೀರ್ಮಾನ ಕೊಡುತ್ತದೆ. ಇಲ್ಲಿ ಇರುವುದು ಭ್ರಮೆ ಮಾತ್ರ, ಹಾವಲ್ಲ, ಅದು ಹಗ್ಗ ಮಾತ್ರ ಎಂದು ತಿಳಿದಿದ್ದರೂ ಭಯ ಹೋಗುವುದಿಲ್ಲ. ಇದು ಭಯದ ಕಲ್ಪನೆ. ನಿಜವಾದ ಬೇಲಿಗಳು ಇಲ್ಲ. ಮನಸ್ಸು ಜೈಲಿನ ತರಹ ತೊಂದರೆಗಳನ್ನು ಸೃಷ್ಟಿ ಮಾಡುತ್ತದೆ. 2 ಭಾಗ ಮಾಡಿ ನೋಡುತ್ತದೆ. ಇದು ಇನ್ನೂ ಹೆಚ್ಚು ತೊಂದರೆ ಮಾಡುತ್ತದೆ. ಸತ್ಯವಾಗಿ ಯಾವುದೇ ತೊಂದರೆ ಇರುವುದೇ ಇಲ್ಲ. ನಮ್ಮ ದೃಷ್ಟಿಯೇ ಒಂದು ಸಮಸ್ಯೆ. ನಾನು ಇಷ್ಟೆಲ್ಲ ಹೇಳಿದ ನಂತರ ಈ ತಂತ್ರ ಸುಲಭವಾಗಿದೆ ಎಂದು ಅನಿಸುತ್ತದೆ. ಆವಿಯ ಯಂತ್ರವನ್ನು ಮೊದಲ ಬಾರಿ ಆವಿಷ್ಕಾರ ಮಾಡಿದಾಗ ಯಾರೂ ನಂಬಲಿಲ್ಲ. ಅಡುಗೆ ಮನೆಯಲ್ಲಿ ಬರುವ ನೀರಿನ ಆವಿಯು ಒಂದು ಯಂತ್ರವನ್ನು ತಿರುಗಿಸಿ 100 ಜನರನ್ನು ಎಳೆಯುತ್ತದೆ ಎಂದರೆ ಈ ಸಣ್ಣ ತಂತ್ರದಲ್ಲಿ ಆವಿಯು ಹೇಗೆ ಕೆಲಸ ಮಾಡುತ್ತದೆ ಎಂದು ಜನ ನಂಬಲಿಲ್ಲ. ಮೊದಲ ಬಾರಿ ಆವಿಯ ರೈಲು ಇಂಗ್ಲೆಂಡ್ನಲ್ಲಿ ಹೊರಟಾಗ ಅದರಲ್ಲಿ ಕುಳಿತುಕೊಳ್ಳಲು ಒಬ್ಬರು ತಯಾರಿರಲಿಲ್ಲ. ಲಂಚ ಕೊಟ್ಟು, ಹಣ ಕೊಟ್ಟು, ಆಮಿಷ ತೋರಿಸಿ ಕೂಡಿಸಿದರೂ ಕಡೆಯ ಗಳಿಗೆಯಲ್ಲಿ ತಪ್ಪಿಸಿಕೊಂಡರು. ಕೇವಲ ನೀರಿನ ಆವಿ ಅಷ್ಟೊಂದು ಕೆಲಸ ಮಾಡಲು ಅಸಾಧ್ಯ. ಮಾಡಿದರೂ ಅದು ದೆವ್ವವೇ ಇರಬೇಕು. ಒಂದು ಸಮಯ ಚಲಿಸಿದರೆ ಅದನ್ನು ನಿಲ್ಲಿಸುವುದು ಹೇಗೆ ಎಂದು ಜನರಿಗೆ ಇದ್ದ ಸಂದೇಹ. ಇದು ಮೊದಲನೇ ರೈಲು, ಆದ್ದರಿಂದ ಯಾರೂ ಇದರ ಬಗ್ಗೆ ಭರವಸೆ ಕೊಡಲಾರರು. ಹಳೆಯ ಅನುಭವ ಇಲ್ಲ, ವಿಜ್ಞಾನದ ರೀತಿ, ಅದನ್ನು ನಿಲ್ಲಿಸುವುದಕ್ಕೆ ಸಾಧ್ಯ. ಆದರೆ ಜನರಿಗೆ ತತ್ವ ಬೇಡ, ಪ್ರಾಯೋಗಿಕವಾಗಿ ಅದು ನಿಂತಿದೆಯೇ ಎಂಬುದು ಪ್ರಶ್ನೆ. ನಿಲ್ಲದೇ ಇದ್ದರೆ ನಮ್ಮನ್ನು ಕಾಪಾಡುವವರು ಯಾರು? ಕಡೆಯದಾಗಿ ಸೆರೆಮನೆಯಿಂದ 12 ಜೀವಾವಧಿ ಖೈದಿಗಳೇ ಪ್ರಯಾಣಿಕರಾದರು. ಹೇಗಿದ್ದರೂ ಸಾಯುವವರು, ಕಂಡುಹಿಡಿದ ವಿಜ್ಞಾನಿ ಹಾಗೂ ಹುಚ್ಚ ಚಾಲಕ, ಇಷ್ಟೇ ಜನರು. ಸುಲಭವಾದ ಆವಿಯ ಯಂತ್ರವು ಕೆಲಸ ಮಾಡುವ ರೀತಿಯನ್ನು ಈಗ ಜನ ತಿಳಿದಿದ್ದಾರೆ. ಎಲ್ಲವೂ ಸುಲಭ, ವಾಸ್ತವಿಕವಾಗಿಯೂ ಬಹಳ ಸುಲಭ. ನಮ್ಮ ಮೂರ್ಖತನದಿಂದ ಅದು ಕಷ್ಟ ಎಂದು ಭಾವಿಸಿದ್ದೆವು. ಇಲ್ಲದಿದ್ದರೆ ಎಲ್ಲವೂ ಸುಲಭವೇ. ಒಮ್ಮೆ ತಿಳಿದರೆ ಸುಲಭ, ತಿಳಿಯುವುದು ಸಹಜವಾಗಿ ಕಷ್ಟ, ಏಕೆಂದರೆ ನಮ್ಮ ಮನಸ್ಸು ಬೇಲಿ ಹಾಕುತ್ತದೆ. ಪ್ರಯತ್ನಿಸಿ. ಪ್ರಶ್ನೆ ಮುಂದಿಂದು. ಉಸಿರಿನ ವಿಚಾರವಾಗಿ ನಾನು ಅರಿವು ಕೊಟ್ಟರೆ ಬೇರೆ ಏನು ಕೆಲಸ ಮಾಡಲು ಆಗುವುದಿಲ್ಲ. ಬೇರೆ ಕೆಲಸದ ಕಡೆ ಗಮನ ಕೊಟ್ಟರೆ ಉಸಿರಾಟದ ಕಡೆ ಗಮನ ಇರುವುದಿಲ್ಲ. ಅಭ್ಯಾಸ ಮಾಡುವುದು ಹೇಗೆ? ಇದರ ಸಾಧ್ಯತೆ ಇದೆ. ಶುರುವಿನಲ್ಲಿ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಬೇರೆ ಏನು ಕೆಲಸ ಮಾಡದೆ ಅಭ್ಯಾಸವನ್ನು ಮಾಡಿ.
ಒಮ್ಮೆ ಅಭ್ಯಾಸವಾದರೆ ನಂತರ ತೊಂದರೆ ಇಲ್ಲ. ಅರಿವು ಹಾಗೂ ಗಮನ ಇವೆರಡು ಬೇರೆ ಬೇರೆ. ಯಾವುದಾದರೊಂದರ ಕಡೆಗೆ ಗಮನ ಕೊಡುವುದು ಎಂದರೆ ಬೇರೆಯವರಿಂದ ಸೆಳೆದು ಇದಕ್ಕೆ ಕೊಡುವುದು ಎಂದರ್ಥ. ನಿಜವಾಗಿ ಇದು ಹಿಂಸೆ, ಟೆನ್ಷನ್. ಆದ್ದರಿಂದಲೇ ಇದನ್ನು ಅಟೆನ್ಷನ್ ಎನ್ನುವುದು. ಒಂದರಿಂದ ತೆಗೆದು ಇನ್ನೊಂದಕ್ಕೆ ಕೊಡುವುದು ಅಸಾಧ್ಯ. ಆದ್ದರಿಂದ ನಡೆಯುವಾಗ, ಚಾಲನೆಯಲ್ಲಿ ಇರುವಾಗ ಗಮನ ಬೇಡ. ಗಮನ ಕೊಡುವುದೆಂದರೆ ಪ್ರತ್ಯೇಕವಾಗಿ ಒಂದಕ್ಕೆ ಮನಸ್ಸನ್ನು ಹರಿಸುವುದು. ಅರಿವು ಪ್ರತ್ಯೇಕವಾಗಿ ಒಂದಕ್ಕೆ ಸೀಮಿತವಲ್ಲ, ಎಲ್ಲದರ ಕಡೆ ಪ್ರಜ್ಞೆಯಿಂದ ಇರುವುದು. ನಿಮ್ಮ ಉಸಿರಾಟವು ಈ ಪ್ರಜ್ಞೆಯೊಳಗಿದೆ. ನೀವು ನಡೆಯುವಾಗ ಪಕ್ಕದಲ್ಲಿ ಹಾದು ಹೋದವರು, ರಸ್ತೆಯಲ್ಲಿ ಓಡಾಡುವ ಶಬ್ದ, ರೈಲಿನ ಚಲನೆ, ವಿಮಾನದ ಹಾರಾಟ ಎಲ್ಲವೂ ಈ ಪ್ರಜ್ಞೆಯೊಳಗಡೆ ಬರುತ್ತದೆ. ಪ್ರಜ್ಞೆ ಇವೆಲ್ಲವನ್ನು ಒಳಗೊಂಡಿರುತ್ತದೆ. ಆದರೆ ಗಮನ ಎನ್ನುವುದು ಒಂದು ಕಡೆ ಮಾತ್ರ ಸೀಮಿತ. ಮೊದಲು ಒಂದನ್ನು ಮಾತ್ರ ಆರಿಸಿಕೊಳ್ಳಿ. 1 ಗಂಟೆ ಉಸಿರಾಟವನ್ನು ಗಮನಿಸಿ. ನಂತರ ನಿಧಾನವಾಗಿ ಗಮನವನ್ನು ಅರಿವಿನ ಕಡೆಗೆ ತಿರುಗಿಸಿ. ಉದಾಹರಣೆಗೆ, ನಡಿಗೆ ಪೂರ್ಣ ಅರಿವಿನೊಂದಿಗೆ ಗಮನವಿಟ್ಟು ನಡೆಯಿರಿ. ಜೊತೆಗೆ ಉಸಿರಾಟವನ್ನು ಸೇರಿಸಿ. ಎರಡೂ ಕಡೆ ಗಮನ ಇರಲಿ. ಇನ್ನೊಂದು ಉದಾಹರಣೆ, ಒಂದು ಮುಖದ ಮೇಲೆ ನಾನು ಗಮನ ಹರಿಸುವೆ, ಮಿಕ್ಕ ಎಲ್ಲ ಮುಖಗಳಿಗೆ ಆವರಣ ಹಾಕುವೆ ಅಥವಾ ಪಕ್ಕಕ್ಕೆ ಸರಿಸುವೆ. ನಂತರ ಆ ಒಂದು ಮುಖದಲ್ಲಿ ಇರುವ ಮೂಗನ್ನು ಮಾತ್ರ ಗಮನಿಸುವೆ, ಮಿಕ್ಕ ಭಾಗಗಳು ಪಕ್ಕಕ್ಕೆ ಸರಿದವು. ಈ ರೀತಿ ಒಂದೊಂದೇ ಅಂಗಗಳನ್ನು ಕಡಿಮೆ ಮಾಡಿ ನನ್ನ ಗಮನವನ್ನು ಒಂದಕ್ಕೆ ಸೀಮಿತಗೊಳಿಸಬಹುದು. ಇದೇ ರೀತಿ ಹಿಂದಕ್ಕೂ ಹೋಗಬಹುದು. ಮೊದಲು ಒಂದು ಮುಖ, ನಂತರ ಹಲವಾರು ಮುಖಗಳು, ಒಂದು ಗುಂಪು, ಹೀಗೆ ಪೂರ್ಣ ಒಂದು ಸಮೂಹದ ಈ ಕಡೆ ಗಮನ. ಹೀಗೆ ಒಂದರಿಂದ ಹಲವಾರು ಗಮನದಿಂದ ಶುರು ಮಾಡಿ. ಅದನ್ನು ಅರಿವಿನ ಕಡೆ ತೆಗೆದುಕೊಂಡು ಹೋಗಿ, ಚಿಕ್ಕದರಿಂದ ದೊಡ್ಡದು. ಬೆಳಗಿನ ಸಮಯ ಈ ರೀತಿಯ ಅಭ್ಯಾಸಕ್ಕೆ ಒಳ್ಳೆಯದು. ಬೆಳಗಿನ ಸಮಯದಲ್ಲಿ ಬಹಳ ಶಕ್ತಿ ಇರುತ್ತದೆ ಹಾಗೂ ನಿರ್ಮಲವಾಗಿರುತ್ತದೆ. ಬೆಳಗಿನ ಸಮಯದಲ್ಲಿ ಚೇತನಾ ಶಕ್ತಿ ಜಾಸ್ತಿ ಇರುವುದಲ್ಲದೆ ದೇಹದ ಎತ್ತರವು ಹೆಚ್ಚಿರುತ್ತದೆ. ಸಂಜೆಯಾಗುತ್ತಿದ್ದಂತೆ ಒತ್ತಡದಿಂದ ಜೀವನಾವಶ್ಯಕ ಕುಗ್ಗಿ ದೇಹದ ಎತ್ತರವು ಕುಗ್ಗುತ್ತದೆ. ಹಾಗೆಯೇ ಧ್ಯಾನಕ್ಕೆ ಬೆಳಗಿನ ಸಮಯವೇ ಒಳ್ಳೆಯದು. ಪ್ರಯತ್ನವಿಲ್ಲದೆ ಮಾಡಬಹುದು. ಸಂಜೆಯ ವೇಳೆಗೆ ಸ್ವಲ್ಪ ಹೆಚ್ಚಿನ ಒತ್ತಡದಿಂದ ಮಾಡಿದಂತೆ ಆಗುತ್ತದೆ. ಮನಸ್ಸು ಹಲವಾರು ತೊಂದರೆಗಳನ್ನು ಸೃಷ್ಟಿಸುತ್ತದೆ. ದಿನದ 24 ಗಂಟೆಯಲ್ಲಿ ಕೇವಲ 14 ನಿಮಿಷಗಳು ಸಾಕು, 48 ನಿಮಿಷಗಳು ಸಾಕು. ಮನಸ್ಸು ಬಹಳಷ್ಟು ವಿನಾಯಿತಿ ಬೇಡುತ್ತದೆ. ಕೆಲಸ ಜಾಸ್ತಿ ಇದೆ, ಸಮಯವೇ ಇಲ್ಲ, ಈಗ ಆಗುವುದಿಲ್ಲ, ನಾಳೆ ಮಾಡಿದರೆ ಆಯಿತು, ಇನ್ನೂ ಏನೇನು. ನಾವು ಎಲ್ಲರನ್ನೂ ಸಂದೇಹ ಪಡುತ್ತೇವೆ. ಆದರೆ ಮನಸ್ಸನ್ನು ನಂಬಿ ವಿನಾಯಿತಿ ಕೊಟ್ಟು ಕೆಡುತ್ತೇವೆ. ಈಗ ಇರುವ ಈ ಸ್ಥಿತಿಗೆ ಮನಸ್ಸೇ ಕಾರಣ. ಈ ನರಕದ ಸ್ಥಿತಿಗೆ ಮನಸ್ಸೇ ಕಾರಣ. ಗುರುಗಳನ್ನು ಸಂದೇಹ ಪಡುವ ನಾವು ಸುಲಭವಾಗಿ ನಮ್ಮ ಮನಸ್ಸನ್ನು ನಂಬುತ್ತೇವೆ. ಸಂದೇಹ ಪಡುವುದಿದ್ದರೆ ಮನಸ್ಸನ್ನು ಮೊದಲು ಸಂದೇಹಿಸಿ. ನಿಜವಾಗಿ ನಿಮಗೆ 1 ಗಂಟೆ ಧ್ಯಾನಕ್ಕೆ ಸಮಯವೇ ಇಲ್ಲವೇ? ಸತ್ಯವಾಗಿ ಯೋಚಿಸಿ. ಸಮಯ ಇಲ್ಲ ಎನ್ನುವ ಮನುಷ್ಯರನ್ನು ನೋಡಿದ್ದೇವೆ. ಆದರೆ ಅವರು ಕಾರ್ಡ್ಸ್ ಆಡುತ್ತಿರುತ್ತಾರೆ, ಸಮಯವನ್ನು ಹಾಳು ಮಾಡುತ್ತಿರುತ್ತಾರೆ. ಚಲನಚಿತ್ರಕ್ಕೆ ಹೋಗಿ 3 ಗಂಟೆಯ ಸಮಯ ಹಾಳು ಮಾಡುತ್ತಾರೆ. ದಿನಪತ್ರಿಕೆ ಓದುತ್ತಾ, ಅವರಿವರ ವಿಚಾರಗಳನ್ನು ಹರಟೆ ಹೊಡೆಯುತ್ತಾ, ತಮ್ಮ ಹಳೆಯ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾ ಸಮಯವೇ ಸಾಕಾಗುತ್ತಿಲ್ಲ ಎನ್ನುತ್ತಾರೆ. ಸಾಮಾನ್ಯವಾಗಿ ಬೆಲೆ ಇಲ್ಲದ ಹಾಡು ಹರಟೆಗೆ ಮನಸ್ಸು ಏನೂ ಆಗುವುದಿಲ್ಲ. ಧ್ಯಾನ ಎಂಬ ಶಬ್ದಕ್ಕೆ ಮನಸ್ಸು ಅಪಾಯದ ಸ್ಥಿತಿಗೆ ತಲುಪುತ್ತದೆ. ಧ್ಯಾನ ಎಂದ ಕೂಡಲೇ ಮನಸ್ಸು ಎಚ್ಚರಗೊಳ್ಳುತ್ತದೆ. ಈಗ ನೀವು ಅಪಾಯದ ದಾರಿಯಲ್ಲಿ ಇರುತ್ತೀರಿ. ಧ್ಯಾನ ಎಂದರೆ ಮನಸ್ಸಿನ ಸಾವು. ಈಗ ಅಥವಾ ಇನ್ನೊಂದು ಕ್ಷಣದಲ್ಲಿ ಅದು ಕರಗಿ ಇಲ್ಲವಾಗಬೇಕು. ಅದು ನಮಗೆ ಬೇಕಿಲ್ಲ. ಆಗ ಎಲ್ಲಿದೆ ಸಮಯ ಎನ್ನುತ್ತೇವೆ. ಸಮಯ ಇದ್ದರೂ ಅದಕ್ಕಿಂತ ಬೇರೆ ಕೆಲಸವು ಮುಖ್ಯವಾಗುತ್ತದೆ. ಹಣ ಮುಖ್ಯ. ಅದರ ಕಡೆಗೆ ಗಮನ ಇರಲಿ. ಸಮಯ ದೊರಕಿದಾಗ ಧ್ಯಾನ, ಈಗಲ್ಲ. ಹಣ ಇಲ್ಲದೆ ಧ್ಯಾನಕ್ಕೆ ಮನಸ್ಸು ಕೂಡುವುದು ಹೇಗೆ? ಹಣ ಮೊದಲು, ಧ್ಯಾನ ನಂತರ. ಧ್ಯಾನವನ್ನು ಸುಲಭವಾಗಿ ಮುಂದಕ್ಕೆ ಹಾಕಬಹುದು, ರೊಟ್ಟಿಯನ್ನಲ್ಲ. ರೊಟ್ಟಿ ಇಲ್ಲದೆ ನೀವು ಸಾಯುವಿರಿ. ಹಣವನ್ನು ಮುಂದಕ್ಕೆ ಹಾಕಲಾಗುವುದಿಲ್ಲ. ಇದು ಜೀವನದ ಅವಶ್ಯಕ. ಧ್ಯಾನ ಇಲ್ಲದೆ ಬದುಕಬಹುದು. ಹಣ ಇಲ್ಲದಿದ್ದರೆ? ಧ್ಯಾನದಲ್ಲಿ ಸ್ವಲ್ಪ ಆಳಕ್ಕೆ ಹೋದರೆ ಭೂಮಿಯಲ್ಲಿ ನೀವು ಇರುವುದಿಲ್ಲ, ಮಾಯವಾಗುವಿರಿ. ಈ ಜೀವನ ಚಕ್ರದಿಂದ ಇಲ್ಲವಾಗುವಿರಿ. ಧ್ಯಾನ ಎಂದರೆ ಸಾವು. ಇದರಿಂದ ಮನಸ್ಸು ಭಯಪಡುತ್ತದೆ. ಇದರಿಂದ ಮುಂದಕ್ಕೆ ಹಾಕುತ್ತದೆ. ಇದನ್ನು ಯಾರಿಗೂ ಹೇಳುತ್ತಿಲ್ಲ, ನಿಮಗೆ ಹೇಳುತ್ತಿರುವುದು.
ಬಹಳ ಬುದ್ಧಿವಂತ ಜನರನ್ನು ನಾನು ನೋಡಿದ್ದೇನೆ. ದೆಹಲಿಯಿಂದ ಒಬ್ಬ ಧ್ಯಾನ ಕಲಿಯಲು ಬಂದಿದ್ದರು. ಚೌಪಾಟಿ ಬೀಚ್ನಲ್ಲಿ ಕುಳಿತು ಧ್ಯಾನ ಮಾಡಲು ಹೇಳಿದೆ. ಬೆಳಿಗ್ಗೆ ಅಷ್ಟು ಬೇಗ ನನ್ನಿಂದ ಏಳಲು ಸಾಧ್ಯವಿಲ್ಲ ಅಂದರು. 3 ದಿನ ಇದ್ದರು. ತನ್ನ ಮನಸ್ಸು ಹೇಳಿದುದಕ್ಕಿಂತ ಹೆಚ್ಚಿಗೆ ಅವರು ಯೋಚಿಸಿಯೇ ಇಲ್ಲ. ನಿಜವಾಗಿಯೂ ಅಭ್ಯಾಸ ಸುಲಭವಾಗಿರುತ್ತದೆ, ಆದರೆ ಮನಸ್ಸು ಅಷ್ಟು ಸುಲಭವಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾನು ಹೇಗೆ ಏಳುವುದು? ದೊಡ್ಡ ನಗರದ ಜಿಲ್ಲಾಧಿಕಾರಿ ಒಂದು ರಾತ್ರಿ 11 ಗಂಟೆಗೆ ಬಂದು ತುರ್ತಾಗಿ ಕಾಣಲೇಬೇಕೆಂದರು. ಇದು ನನ್ನ ಜೀವನ್ಮರಣದ ಪ್ರಶ್ನೆ. ನನಗೆ ಧ್ಯಾನ ಹೇಳಿಕೊಡಬೇಕು, ಇಲ್ಲದಿದ್ದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಅಂಗಲಾಚಿದರು. ಸರಿ, ಬೆಳಗ್ಗೆ 5 ಗಂಟೆಗೆ ಬನ್ನಿ ಎಂದೆ. ಅಷ್ಟು ಬೆಳಗ್ಗೆ ನಾನು ಹೇಗೆ ಏಳಲಿ? ಅಭ್ಯಾಸವೇ ಇಲ್ಲ ಅಂದರು. 11 ಗಂಟೆಗೆ ಬನ್ನಿ ಎಂದೆ. ಆ ಸಮಯದಲ್ಲಿ ನಾನು ಕಚೇರಿಯಲ್ಲಿ ಇರುತ್ತೇನೆ. ಒಂದು ದಿನವೂ ರಜಾ ಕೋರುವುದಕ್ಕೆ ಆಗುವುದಿಲ್ಲ. ಇದು ನನ್ನ ಜೀವನ್ಮರಣದ ಪ್ರಶ್ನೆ. ಅವರಿಗೆ ಸಮಯವೇ ಇಲ್ಲ. ಆತ ದೊಡ್ಡದಲ್ಲ, ಬಹಳ ಬುದ್ಧಿವಂತ. ಬುದ್ಧಿ ಬಹಳ ಚಮತ್ಕಾರ ಮಾಡುತ್ತದೆ. ನಿಮ್ಮ ಮನಸ್ಸು ಬಹಳ ಚಮತ್ಕಾರಯುತವಾಗಿ ನಿಮಗಿಂತ ಬಹಳ ಬುದ್ಧಿಶಾಲಿಯಾಗಿ ಇರುತ್ತದೆ. ಇದನ್ನು ನಂಬಬೇಡಿ. ಇದು ನಿಮ್ಮದಲ್ಲ, ಸಮಾಜದ ಕೊಡುಗೆ. ಸಮಾಜದ ಮೂಲಕ ನಿಮಗೆ ಕೊಡಲ್ಪಟ್ಟಿದೆ ಹಾಗೂ ಸಮಾಜದ ನಿಬಂಧನೆಗೆ ಒಳಪಟ್ಟು ವರ್ತಿಸುತ್ತದೆ. ಚಿಕ್ಕ ವಯಸ್ಸಿನಿಂದ ಮನಸ್ಸು ಈ ಸಮಾಜದಿಂದ, ಪೋಷಕರಿಂದ, ಗುರುಗಳಿಂದ ನಿಬಂಧನೆಗೆ ಒಳಪಟ್ಟಿರುತ್ತದೆ. ಭೂತಕಾಲವು ಮನಸ್ಸನ್ನು ನಡೆಸುತ್ತದೆ. ಗುರುಗಳು, ಸತ್ತ ವಿಷಯಗಳು, ಭೂತಕಾಲದ ಕಾರ್ಯಕರ್ತರು, ಇವರು ಬದುಕಿರುವವರನ್ನು ಸಾಯಿಸಿರುವರು. ನಿಮ್ಮ ಮನಸ್ಸು ನಿಮಗೆ ಎಷ್ಟರ ಮಟ್ಟಿಗೆ ಆಪ್ತವಾಗಿದೆ ಎಂದರೆ ಆ ಸಣ್ಣ ಅಂತರವನ್ನು ಮರೆತು ಅದರೊಡನೆ ತಕ್ಷಣ ಗುರುತಿಸಿಕೊಳ್ಳುವಿರಿ. ನಾನು ಹಿಂದೂ. ಯೋಚಿಸಿ, ನೀವು ಹಿಂದೂ ಅಲ್ಲ. ನಿಮಗೆ ಹಿಂದುವಿನ ಮನಸ್ಸು ನೀಡಲಾಗಿದೆ. ಅತ್ಯಂತ ಮುಗ್ಧ ಮನಸ್ಸಿನಿಂದ ನೀವು ಹುಟ್ಟಿರುವಿರಿ. ಹಿಂದುವಾಗಿ ಅಲ್ಲ, ಮುಸಲ್ಮಾನನೂ ಅಲ್ಲ. ಮುಸಲ್ಮಾನನ ಮನಸ್ಸು ನೀಡಲಾಗಿದೆ. ನಿಮ್ಮನ್ನು ಬಲವಂತವಾಗಿ ಬೇಲಿಯನ್ನಿಟ್ಟು ನಿಬಂಧನೆಗೆ ಒಳಪಡಿಸಲಾಗಿದೆ. ಇದು ಮುಂದುವರೆದು ಅದೇ ದಾರಿಯಲ್ಲಿ ಭಾರವಾಗುತ್ತಾ ಸಾಗಿದೆ. ನೀವು ಏನು ಮಾಡಲು ಆಗುವುದಿಲ್ಲ. ನಾನು ಹೇಳಿದ ತಕ್ಷಣ ನೀವು ಶುದ್ಧವಾಗಿ ಯೋಚಿಸಲು ಆಗುವುದಿಲ್ಲ. ಭೂತಕಾಲವು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತದೆ. ಹಳೆಯ ಮನಸ್ಸು ನಾನು ಈಗ ಹೇಳಿದುದರ ಪೂರ್ವಾಪರ ವಿಮರ್ಶೆ ಮಾಡುತ್ತದೆ. ಇಲ್ಲಿ ನೋಡಿ, ಹಳೆಯ ಮನಸ್ಸು ಅಂದರೆ ನಮ್ಮ ಮನಸ್ಸಿನಲ್ಲಿ ಏನಿದೆ, ಎಷ್ಟೊಂದೆಲ್ಲ ವಿಚಾರಗಳು ಸ್ಟೋರ್ ಆಗಿದೆ ಅಲ್ವ, ನೆನಪುಗಳಲ್ಲಿ ಸ್ಟೋರ್ ಆಗಿದೆ. ಎಲ್ಲಿಂದ ಬಂದಿದೆ? ಈಗ ಒಂದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಎಲ್ಲದರ ಕುರಿತಾದ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಇರ್ಬೋದು. ಅದು ಎಲ್ಲಿಂದ ಬಂತು? ತುಂಬ ಹಿಂದಿನಿಂದ, ತುಂಬ ವರ್ಷಗಳಿಂದ, ನಮ್ಮ ಮುತ್ತಾತ ಅಜ್ಜನಿಂದ ಹಿಡಿದು ಎಲ್ಲವೂ ಅವರಿಂದ ಹರಿದು ಬಂದು ಅದು ನಮ್ಮ ಜ್ಞಾನವಾಗಿದೆ. ಈಗ ಅದು ಸರಿ ಅಂತಲ್ಲ. ಹುಟ್ಟುವಾಗ ಯಾವುದೇ ಜಾತಿ ಇರಲ್ಲ, ಮುಸಲ್ಮಾನ ಅಥವಾ ಹಿಂದೂ ಯಾವುದಾಗೂ ಹುಟ್ಟಲ್ಲ. ನಂತರ ನಮಗೆ ತುಂಬಲ್ಪಡುತ್ತೆ, ನೀನು ಹಿಂದುವಾಗಿ ಹುಟ್ಟಿದೆಯಾ ಅನ್ನೋದು. ಅದಕ್ಕಾಗಿ ಹಳೆಯದು ಅಂದರೆ ಅದು ಸತ್ತಂತೆ. ನಮ್ಮ ಮನಸ್ಸು ಅಷ್ಟು ಹಳೆಯದಾಗಿದ್ದರಿಂದ ಅದಕ್ಕೆ ಏನೂ ಬೆಲೆ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಮನಸ್ಸು ನಿಮ್ಮದಲ್ಲ, ದೇಹ ನಿಮ್ಮದಲ್ಲ. ಹಾಗಾದರೆ ನೀವು ಯಾರು? ನೀವು ನಿಮ್ಮ ದೇಹ ಹಾಗೂ ಮನಸ್ಸು ಇವೆರಡರಲ್ಲಿ ಒಂದಕ್ಕೆ ಗುರುತಿಸಿಕೊಳ್ಳುತ್ತಿರುವಿರಿ. ನೀವು ನಿಮ್ಮನ್ನು ಯುವಕ ಎಂದು, ಮುದುಕ ಎಂದು, ಹಿಂದೂ, ಜೈನ, ಪಾರಸಿ ಎಂದು ಗುರುತಿಸಿಕೊಳ್ಳುವಿರಿ. ಇಲ್ಲ, ನೀವು ಶುದ್ಧವಾದ ಪ್ರಜ್ಞೆಯಿಂದ ಜನಿಸಿರುವಿರಿ. ಇದೆಲ್ಲ ಜೀವಾವಧಿ ಶಿಕ್ಷೆಗಳು. ನಿಮ್ಮ ಮನಸ್ಸು ನಿಯಮಿತವಾಗಿ ತೊಡಕುಗಳನ್ನು, ಗೋಜಲುಗಳನ್ನು ನಿರ್ಮಾಣ ಮಾಡಿ ಈ ತಂತ್ರವನ್ನು ಅಭ್ಯಾಸ ಮಾಡಲು ಅಸಾಧ್ಯ ಎಂಬ ಸ್ಥಿತಿಗೆ ನಿಮ್ಮನ್ನು ಮುಟ್ಟಿಸುತ್ತದೆ. ಸ್ವಲ್ಪ ದಿನಗಳ ಕೆಳಗೆ ಒಬ್ಬನು ನನ್ನಲ್ಲಿ ಕೇಳಿದ, ನಿಮ್ಮ ಈ ಧ್ಯಾನದ ತಂತ್ರಗಳನ್ನು ಅಭ್ಯಾಸ ಮಾಡುತ್ತಿದ್ದೇನೆ, ಆದರೆ ಇದು ಯಾವ ಧರ್ಮ ಗ್ರಂಥದಲ್ಲಿ ಇದೆ? ಇದು ನನ್ನ ಮತದ ಗ್ರಂಥದಲ್ಲಿ ಇದೆ ಎಂದು ನಿರೂಪಿಸಿದರೆ ತುಂಬ ಸುಲಭವಾಗುತ್ತದೆ. ಅವನ ಧರ್ಮ ಗ್ರಂಥದಲ್ಲಿ ಇದ್ದರೆ ಮಾತ್ರ ಏಕೆ ಹಾಗೂ ಹೇಗೆ ಸುಲಭವಾಗುತ್ತದೆ? ಇಲ್ಲಿ ಮನಸ್ಸು ತೊಂದರೆ ಕೊಡುವುದಿಲ್ಲ. ಮನಸ್ಸು ಹೇಳುತ್ತಿದೆ, ಇದು ನಮ್ಮದು, ನಮಗೆ ಸೇರಿದ್ದು ಮಾಡು. ಬೇರೆ ಯಾವುದಾದರೂ ಗ್ರಂಥಕ್ಕೆ ಸಂಬಂಧಪಟ್ಟಿದೆ ಎಂದರೆ ಮನಸ್ಸು ವ್ಯಗ್ರಗೊಳ್ಳುತ್ತದೆ. ನೀನು 3 ತಿಂಗಳಿಂದ ಈ ಧ್ಯಾನವನ್ನು ಮಾಡುತ್ತಿರುವಿ, ಹೇಗೆ ಅನ್ನಿಸುತ್ತದೆ ಎಂದು ಕೇಳಿದೆ. ಅವನ ಉತ್ತರ ಬಹಳ ಚೆನ್ನಾಗಿದೆ, ನನಗೆ ಆನಂದವಾಗಿದೆ. ಆದರೆ ತಿಳಿಸಿ, ಇದು ಯಾವ ರೀತಿ ಧರ್ಮಗ್ರಂಥದ ಆಧಾರ? ಅವನಿಗೆ ಅವನ ಮನಸ್ಸೇ ಆಧಾರ ಎಂದು ಅನ್ನಿಸುವುದೇ ಇಲ್ಲ. ಅನುಭವವೇ ಆಧಾರ ಎಂದು ಇಂಥವನಿಗೆ ಏಕೆ ಅನ್ನಿಸುವುದಿಲ್ಲ? ಅವರಿಗೆ ಹಳೆಯ ಆಧಾರ ಬೇಕು. ಯಾವುದೇ ನಿಮ್ಮ ಧರ್ಮಗ್ರಂಥದಲ್ಲಿ ಇದು ಇಲ್ಲ.
ಅದರಲ್ಲಿ ಇರುವುದರ ವಿರುದ್ಧವೇ ಇಲ್ಲಿ ಇದೆ ಎಂದು ಹೇಳಿದೆ. ಅವನ ಮುಖ ಪೇಲವವಾಯಿತು. ಹಾಗಾದರೆ ನಾನು ಇದನ್ನು ಮುಂದುವರೆಸಲು ಸಾಧ್ಯವಿಲ್ಲ ಎಂದನು. ಏಕೆ? ಅವನ ಸ್ವತಃ ಅನುಭವಕ್ಕೆ ಬೆಲೆ ಇಲ್ಲವೇ? ಭೂತಕಾಲದ ಕಟ್ಟುಪಾಡುಗಳು ಮನಸ್ಸನ್ನು, ವರ್ತಮಾನವನ್ನು ನಿರಂತರ ಹಾಳು ಮಾಡುತ್ತದೆ. ಅರಿವು ಇರಲಿ, ನಿಮ್ಮ ಮನಸ್ಸು ನಿಮ್ಮನ್ನು ಕೆಡಿಸುತ್ತದೆ, ನಂಬಬೇಡಿ. ಹಾಗಿದ್ದರೆ ಮಾತ್ರ ಈ ತಂತ್ರಗಳು ಅನೇಕ ಚಮತ್ಕಾರಗಳನ್ನು ಮಾಡಬಲ್ಲವು. ಬುದ್ಧಿಪೂರ್ವಕವಾಗಿ ತಿಳಿಸಿದರೆ ನಮಗೆ ಅರ್ಥವಾಗುವುದು. ಆದರೆ ಈ ತಂತ್ರದಲ್ಲಿ ಬುದ್ಧಿ ಕೆಲಸ ಮಾಡುವುದಿಲ್ಲ. ಹಾಗಾದರೆ ತಿಳಿಸುವುದು ಹೇಗೆ? ಬುದ್ಧಿಯ ಸಹಾಯವಿಲ್ಲದೆ ಇದನ್ನು ಅರ್ಥ ಮಾಡಿಕೊಳ್ಳಲು ತಯಾರಾಗಬೇಕು. ಅಥವಾ ಬೇರೆ ಯಾವುದಾದರೂ ಹೊಸ ಮಾರ್ಗದ ಮೂಲಕ ಬುದ್ಧಿಯಿಂದ ಅರ್ಥ ಆಗುವಂತೆ ಕಲಿಯಬೇಕು. ಈ ಎರಡನೆಯ ದಾರಿ ಸಾಧ್ಯವಿಲ್ಲ. ಮೊದಲನೆಯದನ್ನು ನೋಡೋಣ. ನೀವು ಬುದ್ಧಿಯಿಂದಲೇ ಶುರು ಮಾಡಬೇಕು. ಆದರೆ ಅದಕ್ಕೆ ಅಂಟಿಕೊಳ್ಳುವುದು ಬೇಡ. ನಾನು ಇದನ್ನು ಮಾಡಿ ಎಂದು ಹೇಳಿದರೆ ಮಾಡುವುದಕ್ಕೆ ಪ್ರಯತ್ನ ಪಡಿ. ನಂತರ ನಿಮ್ಮ ಬುದ್ಧಿಯನ್ನು ಪಕ್ಕಕ್ಕೆ ಇಟ್ಟು ನನ್ನೆಡೆಗೆ ಬರಲು ಕಠಿಣ ಪರಿಶ್ರಮ ಮಧ್ಯವರ್ತಿ ಇಲ್ಲದೆ ಸಾಧ್ಯವಾಗುತ್ತದೆ. ನಿಮ್ಮ ತಲೆಯಲ್ಲಿ ವಿಚಾರವನ್ನು ತುಂಬಲು ಸಾಧ್ಯವಿದೆ. ಆದರೆ ಪ್ರಯತ್ನವಿಲ್ಲದೆ, ಪರಿಶ್ರಮವಿಲ್ಲದೆ ಹಲವಾರು ವರ್ಷಗಳು ವ್ಯರ್ಥವಾಗುತ್ತದೆ. ವಿಚಾರಗಳು ಬಹಳವಾದಷ್ಟು ತೊಂದರೆ ಜಾಸ್ತಿ, ಹಾಗೂ ಸಂದೇಹಗಳು ಜಾಸ್ತಿಯಾಗುತ್ತದೆ. ಸ್ವಲ್ಪವೇ ತಿಳಿಯಿರಿ. ತಿಳಿದುದನ್ನು ಅಭ್ಯಾಸ ಮಾಡಿ. ಒಂದೇ ತಂತ್ರ ಸಾಕು. ಅಭ್ಯಾಸ ಮಾಡಿದಷ್ಟು ಸುಲಭ. ಅಭ್ಯಾಸ ಮಾಡಲು ತೊಂದರೆ ಏನು? ಆಳದಲ್ಲಿ ಭಯವಿದೆ. ಬಹಳ ಜನರಿಗೆ ಬದಲಾವಣೆ ಬೇಕು, ಧ್ಯಾನ ಬೇಕು ಎನ್ನುವವರಿದ್ದಾರೆ. ಆಳದ ಧ್ಯಾನ ಬೇಕು ಎಂದು ಬಯಸುತ್ತಾರೆ. ಹಾಗೆ ಭಯವೂ ಇದೆ. ಇವರು ಇಬ್ಬಗೆ, ಎರಡು ಮನಸ್ಸು. ಇವರು ಆತ್ಮವಂಚಕರು. ಬದಲಾವಣೆ ಇಷ್ಟ. ಬದಲಾವಣೆ ಹೇಗೆ ಎಂದು ಕೇಳುತ್ತಾರೆ, ಮಾಡುವುದಿಲ್ಲ. ಏನಾದರೂ ಆದರೆ ಅವರಿಗೆ ಒಳಗೊಳಗೆ ಭಯ. ಎರಿಕ್ ಫ್ರೋಮ್ ಎಂಬುವವರು ಬಿಡುಗಡೆಯ ಭಯ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದ ಹೆಸರೇ ವಿಪರ್ಯಾಸ. ಎಲ್ಲರಿಗೂ ಬಿಡುಗಡೆ ಬೇಕು. ಈ ಪ್ರಪಂಚದಲ್ಲಿ ಹಾಗೂ ಆ ಪ್ರಪಂಚದಲ್ಲಿ ಬಿಡುಗಡೆ ಬೇಕು. ಮೋಕ್ಷದ ಆಸೆ ಎಲ್ಲರಿಗೂ ಇದೆ. ಎಲ್ಲ ವಿಧವಾದ ಬಂಧನಗಳಿಂದಲೂ ಎಲ್ಲ ದಾಸ್ಯದಿಂದಲೂ ಮುಕ್ತಿ ಬೇಕು. ಆದರೆ ಭಯ. ಈ ದ್ವಂದ್ವ ಏಕೆ? ಬಿಡುಗಡೆ ಭಯವನ್ನು ಉಂಟು ಮಾಡುತ್ತದೆ. ಧ್ಯಾನದಲ್ಲಿ ಬಿಡುಗಡೆ ಸಾಧ್ಯ. ಹೊರಗಡೆಯ ದಾಸ್ಯದಿಂದಲ್ಲದೆ ಒಳಗಡೆಯ ಬಂಧನದಿಂದಲೂ ಬಿಡುಗಡೆಯಾಗುತ್ತದೆ. ಮನಸ್ಸು ಯಾವ ಕ್ಷಣದಲ್ಲಿ ಶೂನ್ಯವಾಗುತ್ತದೆಯೋ ಭೂತಕಾಲ ಮಾಯವಾಗುತ್ತದೆ. ಈಗ ಸಮಾಜ ಇಲ್ಲ, ಯಾವ ಮತ ಇಲ್ಲ, ಧರ್ಮಗ್ರಂಥಗಳೂ ಇಲ್ಲ, ಯಾವುದೇ ಪದ್ಧತಿಗಳೂ ಇಲ್ಲ. ಇವೆಲ್ಲವೂ ಮನಸ್ಸಿನ ಸಾಮ್ರಾಜ್ಯ. ಭೂತವೂ ಇಲ್ಲ, ಭವಿಷ್ಯವೂ ಇಲ್ಲ. ಇವೆರಡು ಮನಸ್ಸಿನ ಭಾಗಗಳು, ನೆನಪು ಹಾಗೂ ಕಲ್ಪನೆ. ಈಗ ನೀವು ಇಲ್ಲಿ ವರ್ತಮಾನದಲ್ಲಿ ಇರುವಿರಿ. ಭವಿಷ್ಯ ಕಾಲ ಇಲ್ಲ. ಇರುವುದು ಈಗ 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 ಪೂರ್ಣ ಬಿಡುಗಡೆ ಹೊಂದುವಿರಿ. ಎಲ್ಲವನ್ನೂ ಹಿಂದಕ್ಕೆ ತಳ್ಳಿ. ಇತಿಹಾಸ, ದೇಹ, ಮನಸ್ಸು ಈಗ ಭಯಮುಕ್ತವಾಗುತ್ತದೆ. ಎಲ್ಲ ರೀತಿಯ ಬಿಡುಗಡೆ ನಂತರ ಎಲ್ಲಿ ಇರುತ್ತೀರಿ? ಈ ಬಿಡುಗಡೆಯಲ್ಲಿ ನಿಮ್ಮ ಅಸ್ತಿತ್ವ ಎಲ್ಲಿದೆ? ಇಷ್ಟು ದೊಡ್ಡ ಸ್ವಾತಂತ್ರ್ಯದಲ್ಲಿ ನಿಮ್ಮ ಚಿಕ್ಕ ನಾನು ಎಲ್ಲಿ? ನಿಮ್ಮ ಅಹಂ ಈ ನಾನುವನ್ನು ಹೇಳುವುದಕ್ಕೆ ಸಾಧ್ಯವೇ? ನಾನು ಬಂಧನದಲ್ಲಿ ಇದ್ದೆ ಎಂದು ಹೇಳಬಹುದು, ಏಕೆಂದರೆ ನಿಮ್ಮ ಮಿತಿ ಗೊತ್ತಿದೆ. ಬಂಧನವೇ ಇಲ್ಲದ ಮೇಲೆ ಮಿತಿಯಲ್ಲಿರುತ್ತದೆ. ನೀವೊಂದು ಸ್ಥಿತಿ, ಬೇರೆ ಏನೂ ಇಲ್ಲ, ಪೂರ್ಣ ಶೂನ್ಯ, ಖಾಲಿ. ಇದು ಭಯವನ್ನು ಉಂಟು ಮಾಡುತ್ತದೆ. ಇದರಿಂದ ಧ್ಯಾನವನ್ನು ಹೇಗೆ ಮಾಡುವುದೆಂದು ಕೇಳುತ್ತಾರೆ, ಆದರೆ ಮಾಡುವುದಕ್ಕೆ ತಯಾರು ಇರುವುದಿಲ್ಲ. ಎಲ್ಲ ಪ್ರಶ್ನೆಗಳು ಭಯದಿಂದಲೇ ಹುಟ್ಟುವವು. ಭಯವನ್ನು ಅನುಭವಿಸಿ ತಿಳಿದರೆ ಅದು ಇಲ್ಲವಾಗುತ್ತದೆ. ನಿಮಗೆ ಗೊತ್ತಿಲ್ಲದಿದ್ದರೆ ಭಯ ಮುಂದುವರಿಯುತ್ತದೆ. ಈ ಆಧ್ಯಾತ್ಮಿಕತೆಯಲ್ಲಿ ಸಾಯಲು ತಯಾರಾಗಿರುವಿರಾ? ಬುದ್ಧನ ಬಳಿ ಯಾರಾದರೂ ಬಂದರೆ ಕೇಳುವುದು, ನೀನಲ್ಲದಿದ್ದರೆ ಸಾಯುವುದು ಯಾರು? ಹುಟ್ಟುವುದು ಯಾರು? ನೀನಲ್ಲದಿದ್ದ ಮೇಲೆ ಯಾರಿಗೆ ಬಂಧನ, ಯಾರಿಗೆ ನರಳುವಿಕೆ? ಇದನ್ನು ಒಪ್ಪಿಕೊಳ್ಳಲು ತಯಾರಾಗಿರುವವರಿಗೆ ಮಾತ್ರ ಧ್ಯಾನ. ಇಲ್ಲದಿದ್ದರೆ ಈಗ ಧ್ಯಾನವನ್ನು ಮಾಡುವುದು ಬೇಡ. ಇದು ಮೂಲ ಸತ್ಯ ನೀನಲ್ಲ. ಮೊದಲು ನೀನಾ ಎಂದು ತಿಳಿದುಕೋ. ಅದನ್ನು ಧ್ಯಾನ ಮಾಡು. ಆತ್ಮ ಇರುವುದೇ? ಒಳಗಡೆ ಏನಾದರೂ ಇರುವುದೇ? ಅಥವಾ ನಿಮ್ಮಲ್ಲಿ ಎರಡೂ ಇರುವುದೇ? ನೋಡಿದರೆ ತಿಳಿಯುತ್ತದೆ. ಸ್ವಲ್ಪ ತಂದೆಯಿಂದ, ಸ್ವಲ್ಪ ತಾಯಿಯಿಂದ, ಮಿಕ್ಕೆಲ್ಲ ಆಹಾರದಿಂದ ಬಂದಿದೆ. ಇದು ನಿಮ್ಮ ದೇಹ. ಈ ದೇಹದಲ್ಲಿ ನೀನು ಇಲ್ಲ, ಆತ್ಮ ಇಲ್ಲ. ಎಲ್ಲಿಂದ? ಅಲ್ಲಿಂದ, ಇಲ್ಲಿಂದ ಬಂದಿರುವುದು. ಮನಸ್ಸಿಗೆ ಯಾವುದು ಸ್ವಂತಿಕೆ ಅನ್ನುವುದು ಇಲ್ಲ.
ಮನಸ್ಸು ಎಂದರೆ ಹಲವು ಒಂದು ಕಡೆ ಸೇರಿರುವುದು. ಮನಸ್ಸಿನ ಆತ್ಮ ಇರುವುದೇ ಎಂದು ಹುಡುಕಿರಿ, ಆಳಕ್ಕೆ ಇಳಿಯಿರಿ. ಸ್ವಂತಿಕೆ ಎನ್ನುವುದು ಈರುಳ್ಳಿಯಂತೆ. ಒಂದೊಂದೇ ಪದರವನ್ನು ತೆಗೆಯುತ್ತಾ ಬನ್ನಿ, ಒಂದರ ಒಳಗೆ ಒಂದು, ಕೊನೆಗೆ ಉಳಿಯುವುದು ಖಾಲಿ, ಏನೂ ಇಲ್ಲದ ಸ್ಥಿತಿ. ದೇಹ ಹಾಗೂ ಮನಸ್ಸು ಈರುಳ್ಳಿಯ ಹಾಗೆ. ದೇಹ ಹಾಗೂ ಮನಸ್ಸನ್ನು ಈರುಳ್ಳಿಯ ಹಾಗೆ ತೆಗೆಯುತ್ತಾ ಹೋದರೆ ಇಲ್ಲದ ಸ್ಥಿತಿಯನ್ನು ತಲುಪುವಿರಿ. ತಳ ಇಲ್ಲದ ಪಾತಾಳ, ಖಾಲಿ. ಬುದ್ಧ ಇದಕ್ಕೆ ಶೂನ್ಯ ಎಂದು ಕರೆಯುವುದು. ಶೂನ್ಯವನ್ನು, ಖಾಲಿಯನ್ನು, ಏನೂ ಇಲ್ಲದ ಸ್ಥಿತಿಯನ್ನು ಎದುರಿಸಿದಾಗ ಭಯ ಮೂಡುತ್ತದೆ. ಇದರಿಂದಲೇ ನಾವು ಧ್ಯಾನಾಸಕ್ತರಾಗುವುದಿಲ್ಲ. ಈ ಭಯ ಇರುವುದರಿಂದ ನಾವು ಅದರ ವಿಚಾರವನ್ನು ಮಾತನಾಡುತ್ತೇವೆ, ಅಭ್ಯಾಸ ಮಾಡುವುದಿಲ್ಲ. ಅತ್ಯಂತ ತಳದಲ್ಲಿ ಭಯ ಇದ್ದೇ ಇರುತ್ತದೆ. ಅದನ್ನು ಎದುರಿಸಿದಲ್ಲದೆ ಭಯಮುಕ್ತರಾಗಲು ಅಸಾಧ್ಯ. ಒಂದೇ ಒಂದು ಬಾರಿ ಈ ಇಲ್ಲದ ಸ್ಥಿತಿ, ಶೂನ್ಯವನ್ನು ಎದುರಿಸಲೇಬೇಕು. ಆಗ ಭಯಮುಕ್ತರಾಗುತ್ತೇವೆ. ಈ ಶೂನ್ಯ, ಖಾಲಿಯು ಇದ್ದೇ ಇರುತ್ತದೆ. ಅದು ಹೋಗುವುದಿಲ್ಲ, ಅದರ ನಾಶ ಮಾಡಲಾಗುವುದಿಲ್ಲ. ಧ್ಯಾನದಲ್ಲಿ ಆಳವಾದ ಸ್ಥಿತಿಯಲ್ಲಿ ಏನೂ ಇಲ್ಲದ ಸ್ಥಿತಿಗೆ ಒಮ್ಮೆ ತಲುಪಿದಾಗ ಭಯ ಮೂಡಿ ನಡುಕ ಹುಟ್ಟುತ್ತದೆ. ಸಾಯುತ್ತಿರುವ ಅನುಭವ ಉಂಟಾಗುತ್ತದೆ. ಇದರಿಂದ ತಪ್ಪಿಸಿಕೊಳ್ಳೋಣ, ಮತ್ತೆ ಹಳೆಯ ಪ್ರಪಂಚಕ್ಕೆ ಮರಳೋಣ ಎನಿಸಿಬಿಡುತ್ತದೆ. ಹಾಗೆಯೇ ಹಲವಾರು ಜನರು ಮರಳಿ ಬಂದಿದ್ದು ಉಂಟು. ಹತ್ತಿರ ಹೋಗಿ ಇನ್ನೇನು ತಲುಪಬೇಕು ಎನ್ನುವಾಗ ವಾಪಸ್ಸು ಬಂದಿರುತ್ತಾರೆ. ಹಳೆಯ ನೆನಪು, ಜನ್ಮಾಂತರದ ವಾಸನೆ ಕಾಡುವುದುಂಟು. ಇದರಿಂದ ಮರಳಿ ಬರುವುದರ ಬದಲು ಭಯಮುಕ್ತರಾಗುವುದು ಹೇಗೆ ಎಂದು ಯೋಚಿಸಿ, ನಂತರ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಬುದ್ಧನ ಬಳಿ ಹಲವಾರು ಜನರು ಬಂದು ನನಗೆ ಧ್ಯಾನದಿಂದ ಭಯವಾಗುತ್ತದೆ ಎಂದು ತಿಳಿಸಿದಾಗ ಬುದ್ಧನು ಒಳ್ಳೆಯದು, ಧ್ಯಾನದ ಮೊದಲನೆಯ ಹಂತಕ್ಕೆ ತಲುಪಿರುವಿರಿ ಎನ್ನುತ್ತಿದ್ದನು. ಯಾವಾಗಲೂ ಗುರುಗಳನ್ನು ವಂಚಿಸಬೇಡಿ. ನೀವು ಗುರುಗಳನ್ನು ವಂಚಿಸಲು ಆಗುವುದಿಲ್ಲ. ಇದು ಆತ್ಮವಂಚನೆಯಾಗುತ್ತದೆ. ನಿಮಗೆ ಆಗುತ್ತಿರುವುದನ್ನು ಗುರುಗಳಿಗೆ ತಿಳಿಸಿರಿ. ಅದರ ಮುಂದಕ್ಕೆ ಹೋಗುವುದು ಹೇಗೆ ಎಂದು ತಿಳಿಸಲು ಅನುಕೂಲವಾಗುತ್ತದೆ. ಧ್ಯಾನಾಸಕ್ತರಾಗಿ ಭಯ ಎಲ್ಲಿಂದ ಮೂಡುತ್ತಿದೆ ಅರಿಯಲು ಪ್ರಯತ್ನಿಸಿ. ಈ ಎಲ್ಲ ಭಯಗಳು ಸಾವಿಗೆ ಹತ್ತಿರವಾದಂಥವುಗಳು. ಭಯದ ನೀತಿಗಳು ಯಾವುದೇ ಆದರೂ ಎಲ್ಲ ಭಯಗಳು ಸಾವಿನ ಕುರಿತಾದವುಗಳೇ ಆಗಿರುತ್ತದೆ. ನನಗೆ ಭಯದ ಮೂಲ ಗೊತ್ತಾಯಿತು, ಸಾವೇ ಭಯ ಎಂದು ಬುದ್ಧನ ಬಳಿ ಹೇಳಿದಾಗ ಸ್ಮಶಾನಕ್ಕೆ ಹೋಗಿ ಉರಿಯುತ್ತಿರುವ ಚಿತೆಯನ್ನು ನೋಡಿ ಅದರಲ್ಲೇ ಧ್ಯಾನ ಮಾಡಿ, ಪೂರ್ಣ ಬೂದಿಯಾಗುವವರೆಗೂ ನೋಡಿ. ಹೀಗೆ 3-4 ತಿಂಗಳು ಅಭ್ಯಾಸ ಮಾಡಿ. ನಿಮಗೆ ಖಚಿತವಾಗಬೇಕು, ಸಾವಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜೀವನದ ದಾರಿಯೇ ಸಾವು, ದಾರಿ ಬೇರೆ ಯಾವುದೂ ಅಲ್ಲ. ಆದ್ದರಿಂದ ಹೊರಬರಲು ಸಾಧ್ಯವೇ ಇಲ್ಲ. ಈ ಖಚಿತತೆ ಬಂದ ನಂತರ ನನ್ನಲ್ಲಿಗೆ ಬನ್ನಿ. ಸಾವು ಖಚಿತ ಎಂದ ಮೇಲೆ ಭಯ ಇರುವುದಿಲ್ಲ. ಬದಲಾವಣೆ ಸಾಧ್ಯವಿರುವಲ್ಲಿ ಭಯ ಇರುತ್ತದೆ. ಸಾವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಭಯ ಇಲ್ಲ. ಸಾವನ್ನು ಬದಲಾವಣೆ ಮಾಡಲು ಸಾಧ್ಯ ಎಂದು ಒಂದು ವೇಳೆ ನಿಮಗೆ ಅನ್ನಿಸಿದರೆ ಭಯ ಇರುತ್ತದೆ. ಅದನ್ನು ಏನು ಮಾಡಲು ಸಾಧ್ಯವಿಲ್ಲ, ಅದರಲ್ಲಿ ಈಗಾಗಲೇ ಇದ್ದೇವೆ ಎಂದರೆ ಭಯ ಇಲ್ಲ. ಭಯ ಇಲ್ಲದ ಸ್ಥಿತಿ ಬಂದ ನಂತರ ಧ್ಯಾನ ಮಾಡಬಹುದು ಎಂದು ಬುದ್ಧ ಹೇಳುತ್ತಾನೆ. ಈ ಧ್ಯಾನದ ತಂತ್ರದಲ್ಲಿ ಮುಂದುವರಿಯುತ್ತಾ ಒಂದು ವೇಳೆ ಸಾಯುತ್ತೇನೆ ಎಂದು ಅನಿಸಿದರೂ ಪರವಾಗಿಲ್ಲ, ಸಾವು ನಿಶ್ಚಿತ ಎಂಬ ಸ್ಥಿತಿಯನ್ನು ಅರ್ಥ ಮಾಡಿಕೊಡಿರುವುದರಿಂದ, ಬೇಲಿಯನ್ನು ದಾಟಿರುವುದರಿಂದ ಅತ್ಯಂತ ವೇಗವಾಗಿ ಮುಂದುವರಿಯಬಹುದು. ಧ್ಯಾನದ ದೂರ ಇಲ್ಲಿ ಮುಖ್ಯವಾಗುತ್ತಿಲ್ಲ, ಮಧ್ಯದ ಬೇಲಿಗಳು ಎಷ್ಟಿವೆ ಎಂಬುದು ಮುಖ್ಯ. ಬೇಲಿಗಳು ಇದ್ದಷ್ಟು ಸಮಯ ಹೆಚ್ಚು, ದಾಟಿಕೊಂಡು ಹೋಗಲು ಹಿಡಿಯುವ ಸಮಯವೇ ಜಾಸ್ತಿ. ಮೂರ್ಖತನ, ಹುಚ್ಚುತನ ಮೊದಲನೆಯ ಬೇಲಿ. ಮತ್ತೆ ಮತ್ತೆ ನಾವೇ ಬೇಲಿಯನ್ನು ನಮ್ಮ ಮುಂದೆ ಹಾಕಿಕೊಂಡು ಸಾಗುತ್ತೇವೆ. ಇದು ಮುಗಿಯುವುದೇ ಇಲ್ಲ. ಪರಿಧಿಯಲ್ಲೇ ಜೀವನ ಕಳೆದಿರುತ್ತದೆ, ಕೇಂದ್ರಕ್ಕೆ ತಲುಪುವುದೇ ಇಲ್ಲ. ಭಯವಿರುವ ಕಾರಣ ಮನಸ್ಸು ಈ ಬೇಲಿಗಳನ್ನು ಹಾಕುತ್ತಿದೆ. ಧ್ಯಾನ ಮಾಡದಿರುವುದಕ್ಕೆ ಅನೇಕ ಕಾರಣ ಕೊಡುತ್ತದೆ. ಊಟದ ಬಗ್ಗೆ ಮಾತನಾಡುತ್ತಾ ಅದನ್ನು ತಿನ್ನದೇ ಇರುವವರನ್ನು ಹುಚ್ಚರು ಎನ್ನಬೇಕಾಗುತ್ತದೆ. ಪ್ರೀತಿಯ ವಿಚಾರ ಮಾತನಾಡುವುದು ಆದರೆ ಪ್ರೀತಿಸುವುದಿಲ್ಲ. ಬರೀ ಮಾತನಾಡುವುದು ನಮಗೆ ಅವಶ್ಯಕತೆಯಾಗಿ ಬಿಡುತ್ತದೆ. ಮಾತನಾಡದೇ ಇರುವುದು ಅಸಾಧ್ಯವಾಗುತ್ತದೆ. ಓದುವುದು, ಮಾತನಾಡುವುದು, ಕೇಳುವುದು ಇವಿಷ್ಟೇ ಮಾಡುವುದಲ್ಲ. ಇದೇ ಆತ್ಮವಂಚಕತನ. ಈ 112 ಸೂತ್ರಗಳನ್ನು ನಾನು ಹೇಳುತ್ತಿರುವುದು ನಿಮ್ಮ ಬುದ್ಧಿಗೆ ಆಹಾರವಾಗುವುದಕ್ಕಲ್ಲ, ವಿಚಾರವನ್ನು ತುರುಕುವುದಕ್ಕಲ್ಲ. ನೀವು ಇದನ್ನು ತಿಳಿದು ಪಂಡಿತರಾಗಬೇಕಾಗಿಲ್ಲ. ಇಲ್ಲಿಯ ಪ್ರಯತ್ನದಿಂದ ಯಾವುದಾದರೂ ತಂತ್ರದಿಂದ ನಿಮ್ಮನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಮಾತ್ರ.
ಸುಮ್ಮನೆ ಪ್ರಶ್ನೆಗಳನ್ನು ಕೇಳಿ ನಿಮ್ಮನ್ನು ನೀವು ವಂಚಿಸಿಕೊಳ್ಳಬೇಡಿ. ಸೂತ್ರಗಳನ್ನು ಕೇಳಿದ ತಕ್ಷಣ ಅಭ್ಯಾಸ ಮಾಡಿ, ನಂತರ ನಿಮಗೆ ತಿಳಿಯುತ್ತದೆ. ನಿಮ್ಮ ಪ್ರಶ್ನೆಗಳು ನನಗೆ ಅರ್ಥವಾಗುತ್ತದೆ. ಯಾವುದು ನಿಜವಾಗಿ ಅಭ್ಯಾಸದಿಂದ ಕೇಳಿದ ಪ್ರಶ್ನೆ, ಯಾವುದು ಬುದ್ಧಿವಂತಿಕೆಯಿಂದ ಬಂದ ಪ್ರಶ್ನೆ ಅಥವಾ ಕುತೂಹಲದ ಪ್ರಶ್ನೆ ಎಂದು ನನಗೆ ತಿಳಿಯುತ್ತದೆ. ನೀವೇ ಸತ್ಯ. ಈಗಾಗಲೇ ಸತ್ಯದ ಹಾದಿಯಲ್ಲಿ ಇರುವಿರಿ. ಸ್ವಲ್ಪ ಎಚ್ಚರ ಅಗತ್ಯ. ಬೇರೆ ಎಲ್ಲಿಗೂ ಹೋಗಬೇಕಾಗಿಲ್ಲ. ನಿಮ್ಮೊಳಗೆ ನೀವು ಹೋಗಿ ಸಾಕು. ಈ ಕ್ಷಣವೇ ಹೋಗಬಹುದು. ಮನಸ್ಸನ್ನು ಪಕ್ಕಕ್ಕೆ ಇಟ್ಟು ಒಳಗೆ ಪ್ರವೇಶ ಮಾಡಿ. ಈ ತಂತ್ರಗಳು ಮನಸ್ಸನ್ನು ಪಕ್ಕಕ್ಕೆ ಇಡುವುದಕ್ಕೆ ಇರುವುದು. ಇದು ಧ್ಯಾನಕ್ಕಲ್ಲ. ಒಮ್ಮೆ ಮನಸ್ಸು ಪಕ್ಕಕ್ಕೆ ಸರಿದರೆ, ಅಂದರೆ ಇಲ್ಲವಾದರೆ, ಈಗ ನೀವು ಇರುವಿರಿ. ಇಲ್ಲಿಗೆ 4ನೇ ಅಧ್ಯಾಯ ಮುಗೀತು. ಮುಂದಿನ ಅಧ್ಯಾಯಕ್ಕೆ ಮುಂದಿನ ಭಾಗದಲ್ಲಿ ಹೋಗೋಣ.